ಅಣ್ಣ ರ್ಯಾಪಿಡ್ ಅಣ್ಣ ಬರ್ತಾ ಇದ್ದೀನಿ, ಒಂದೇ ನಿಮಿಷ. ನೀನ್ ಅಲ್ಲೇ ನಿಂತಿದ್ಯಲ್ಲ ಗುರು. ಅಣ್ಣ ಊಟ ಮಾಡ್ತಾ ಇದ್ದೆ ಅಣ್ಣ. ಎಲ್ಲಿದ್ದೀರಾ ಬ್ರೋ, ಮೇಲ ಕೆಳಗಡೆನಾ? ಕೆಳಗಡೆ ಇದ್ದೀರಾ? ನಾನು ಮೇಲೆ ತೋರಿಸಲ್ಲ ಲೊಕೇಶನ್ನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಬಂದಿನಿ. ಟೈಮ್ ಎಷ್ಟಪ್ಪ ಆಗಿದೆ ಅಂತ ಅಂದರೆ 11:48 ಆಗಿದೆ. ಅಂದರೆ ಪೀಕ್ ಅವರ್ ಏನಿಲ್ಲ, ಇದು ನಾನ್ ಪೀಕ್ ಅವರು. ಅದರಲ್ಲಿ ಡ್ಯೂಟಿ ಮಾಡೋಣ ಅಂತ ಅನ್ಕೊಂಡು ಮೊದಲನೇದಾಗಿ ಏನು ಅಂತ ಅಂದರೆ, ನಾನು ಜಾಸ್ತಿ ಏನು ಮಾಡಲ್ಲ, ಒಂದು ಆರ್ಡರ್ ಮಾತ್ರ ಮಾಡೋಣ ಅಂತ ಅನ್ಕೊಂಡಿನಿ. ಈಗ ರ್ಯಾಪಿಡೋ ಏನಕ್ಕಪ್ಪ ನಾನು ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತು, ಕೋರ್ಟಿನ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದ ಇವಾಗ ಏನಾದ್ರು ರ್ಯಾಪಿಡೋ ಕಂಪ್ನಿಲೆಲ್ಲ ಏನು ಮಾಡಿದ್ದಾರೆ ಅಂತ ಅಂದರೆ, ಏನಾದ್ರು ಕಮಿಷನ್ ಏನಾದ್ರು ತೊಗೊಳ್ತಾ ಇದ್ದಾರಾ, ಇಲ್ಲ ಅಂತಂದರೆ ಝೀರೋ ಕಮಿಷನಲ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಬಂದಿರೋದು. ಅಂದರೆ ಇಷ್ಟು ದಿನ ಏನು ಕೋರ್ಟಲ್ಲಿ ಕೇಸ್ ಇತ್ತು, ಕೋರ್ಟಲ್ಲಿ ಕೇಸ್ ಇದ್ದಂಥ ಸಮಯದಲ್ಲೆಲ್ಲ ಏನು ಮಾಡೋರು ಅಂತ ಅಂದರೆ, ರೈಡರ್ಸು ಮತ್ತು ಕಸ್ಟಮರ್ಗೆ ನಾವು ಹೆಲ್ಪ್ ಮಾಡ್ತಾ ಇದೀವಿ ಅಷ್ಟೇ ಅಂತ ಅಂದರೆ, ಇಬ್ಬರು ಕನೆಕ್ಟ್ ಮಾಡ್ಕೊಡ್ತಾ ಇದ್ದೀವಿ. ನಾವು ಯಾವುದೇ ಆದಂಥ ಕಮಿಷನ್ ಏನೋ ತೊಗೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಂಪ್ನಿ ತಿಳಿಸ್ಕೊಟ್ಟಿತ್ತು. ಅದರಿಂದಾಗಿ ಈಗ ಏನಾದ್ರು ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂಗೆ ಏನಾದ್ರು ಚೇಂಜ್ ಆಗಿದಾನ, ಇಲ್ಲ ಅಂತಂದ್ರೆ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದಾನ ಅಂತ ಹೇಳ್ಬಿಟ್ಟು ನಾವು ನೋಡಬೇಕಾದ್ರೆ ಬನ್ನಿ. ಮೊದಲನೇದಾಗಿ ಈಗ ರ್ಯಾಪಿಡ್ ಅಪ್ಲಿಕೇಶನ್ ಕೂಡ ನಾನು ಓಪನ್ ಮಾಡ್ಕೊತೀನಿ. ಟೈಮು 11:49 ಆಯಿತು. ಆನ್ಲೈನ್ಗೂ ಕೂಡ ಹೋಗೋಣ ಅಂತ ಅಂದರೆ, ನಾನ್ ಪೀಕ್ ಅವರ್ ಬೇರೆ ಇದು, ಅಷ್ಟಾಗಿ ಆರ್ಡರ್ಗಳು ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆರ್ಡರ್ ಸಿಕ್ಕಿದ್ರೆ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟು ನೋಡೋಣ ಕಮಿಷನ್ ಏನು ತಗೊಳ್ತಾ ಇದ್ದಾನ, ಕಮಿಷನ್ ತಗೊಳ್ತಾ ಇಲ್ಲ ಅಂತಲೂ ಕೂಡ ನೋಡೋಣ. ಸದ್ಯಕ್ಕೆ ಹೈ ಆರ್ಡರ್ ಏರಿಯಾ ಎಲ್ಲೂ ಕೂಡ ತೋರಿಸ್ತಾ ಇಲ್ಲ ಇದರಲ್ಲಿ. ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಆರ್ಡರ್ ಬರ್ತಿದ್ದಂಗೆ ಅವ್ರನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ಗೈಸ್, ಟೈಮ್ ನೋಡಿ ಇವಾಗ 12 ಗಂಟೆ 12 ನಿಮಿಷ ಆಯಿತು. ಬಟ್ ಯಾವುದಾದಂಥ ಒಂದು ರೈಡ್ ಕೂಡ ಬರಲ್ಲ. ಒಂದ್ಸಲ ನೋಟಿಫಿಕೇಶನ್ ಆಗಲಿ, ಒಂದ್ಸಲ ರಿಂಗ್ ಆಗಲಿ, ಅದು ಕೂಡ ಆಗ್ತಾನೆ ಇಲ್ಲ. ಅಂದರೆ ಅಪ್ಲಿಕೇಶನ್ ಏನಾದ್ರು ಪ್ರಾಬ್ಲಮ್ ಇದೆಯಾ, ಇಲ್ಲ ರೈಡ್ಗಳು ಇಲ್ವಾ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಅಂದರೆ ಇದು ನನ್ನ ಅಪ್ಲಿಕೇಶನ್ ಏನಾದ್ರು ಸಮಸ್ಯೆ ಆಗಿದೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಅಂದರೆ ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ನಾನು ಮುಂದೆ ಬಂದೆ. ಏನಕ್ಕೆ ಅಂತ ಅಂದರೆ, ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರು ಕೂಡ ಒಂದು ಆರ್ಡರ್ ಬರಲಿವಲ್ಲ, ಅದರಿಂದಾಗಿ ಮುಂದೆ ಏನಾದ್ರು ಹೋದರೆ ಆರ್ಡರ್ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ಮುಂದೆ ಬಂದೆ. ಬಟ್ ಎಲ್ಲೂ ಕೂಡ ಸರ್ಜು ಇಲ್ಲ, ಈ ಆರ್ಡರ್ ಏರಿಯಾನು ಕೂಡ ಎಲ್ಲೂ ಇಲ್ಲ. ಅದರಿಂದಾಗಿ ನಾನ್ ಪೀಕ್ ಅವರ್ ಅಲ್ವಾ ಇದು, ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಅಷ್ಟಾಗಿ ರೈಡ್ಗಳು ಸಿಗೋಲ್ಲ ಅಂತ ಅನಿಸುತ್ತೆ. ಅಂದರೆ ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ, ಬೈಕ್ ಟ್ಯಾಕ್ಸಿಗಳಲ್ಲಿ ಆರ್ಡ್ರುಗಳು ತುಂಬ ಚೆನ್ನಾಗಿರ್ತವೆ, ತುಂಬ ಜಾಸ್ತಿ ಇರ್ತವೆ, ಯಾವಾಗಲೂ ಕೂಡ ಡ್ಯೂಟಿ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಥರ ಎಲ್ಲ ನಡೆಯಲ್ಲ. ಅಂತ ಅಂದರೆ ಪೀಕ್ ಅವರಲ್ಲಿ ಬರುತ್ತೆ ಅಷ್ಟೇ. ಅಂದರೆ ಈಗ ಏನು ಪೀಕ್ ಅವರ್, ಬೆಳಿಗ್ಗೆ ಹೊತ್ತು ಆಫೀಸ್ ಪೀಕ್ ಅವರ್ ಇರುತ್ತೆ, ಇಲ್ಲ ಸಂಜೆಗಡೆ ಆಫೀಸ್ ಬಿಡುವಂಥ ಪೀಕ್ ಅವರ್ ಇರುತ್ತೆ. ಆ ಟೈಮಲ್ಲಿ ಅಷ್ಟೇ ತುಂಬ ಜಾಸ್ತಿ ಆರ್ಡರ್ಗಳು ಇರುತ್ತೆ. ಮಿಕ್ಕಿ ಟೈಮಲ್ಲಿ ಅಷ್ಟೇ ನೋಡಿ, ಯಾವುದೇ ಆದಂಥ ರೈಡ್ ಒಂದು ಕೂಡ ಸಿಗ್ತಾಯಿಲ್ಲ. ಅಂತ ಅಂದರೆ ಒಂದು ರೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ, ಬಟ್ ಒಂದು ಕೂಡ ರೈಡ್ ಸಿಗ್ತಾನೆ ಇಲ್ಲ. ನೋಡೋಣ, ಇನ್ನೂ ಒಂದು ಸ್ವಲ್ಪ, ಇನ್ನೂ ಒಂದು 5 ಕಿಲೋಮೀಟ್ರು, ಇಲ್ಲ ಅಂತ ಅಂದರೆ ಒಂದು 7 ಕಿಲೋಮೀಟರ್ ಮುಂದೆ ಹೋಗೋಕ್ಕೆ ಟ್ರೈ ಮಾಡೋಣ. ಮುಂದೆ ಹೋದಂಥ ಸಮಯದಲ್ಲಿ ಅವಾಗಾದರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾದ್ರೆ ಬನ್ನಿ ಇವಾಗ ಮುಂದೆ ಮೂವ್ ಆಗೋಣ. ಮುಂದೆ ಮೂವ್ ಆದಮೇಲೆ ಏನಾದ್ರು ಸಿಕ್ಕಿದ್ರೆ ಕರ್ಕೊಂಡು ಹೋಗೋಣ. ಗೈಸ್, ಟೈಮ್ ಇವಾಗ 2 ಗಂಟೆ ಆಯಿತು. ಅಂದರೆ ರ್ಯಾಪಿಡೋದಲ್ಲಿ ಒಂದು ಆರ್ಡರ್ ಕೂಡ ಬರ್ತಾ ಇಲ್ಲ. ಆ ಗ್ಯಾಪಲ್ಲಿ ಏನಪ್ಪ ಅಂತ ಅಂದರೆ, ನಾನು 2 ಪೋರ್ಟರ್ ಆರ್ಡರ್ ಕೂಡ ಮಾಡಿದೆ. ಪೋರ್ಟರಲ್ಲಿ ಆಲ್ರೆಡಿ ಒಂದು 230 ರೂಪಾಯಿ ಅರ್ನಿಂಗ್ಸ್ ಕೂಡ ಆಯಿತು. 230 250 ಆಗಿದೆ, ಅಲ್ಲ 260 ರೂಪಾಯಿ ಆಗಿದೆ ನೋಡಿ. ಬಟ್ ಇದರಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಅಪ್ಲಿಕೇಶನ್ ಸಮಸ್ಯೆನೇ, ಏನು ಸಮಸ್ಯೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಅಂದರೆ ನಾನು ಏನಪ್ಪ ಅಂತಂದರೆ, ಸರ್ವಿಸ್ ಮ್ಯಾನೇಜರಲ್ಲಿ ಫುಡ್ಡು ಕೂಡ ಆಫ್ ಮಾಡೀನಿ. ಫುಡ್ ಆನ್ ಮಾಡಿ ನೋಡ್ಬೇಕಷ್ಟೇ, ಫುಡ್ ಆರ್ಡರ್ಗಳು ಏನಾದ್ರು ಬರ್ತಾ ಇದಾವ ಏನು ಅಂತ ಹೇಳ್ಬಿಟ್ಟು. ಅದು ಏನಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಅಂದರೆ ಆರ್ಡರ್ಗಳು ಕಮ್ಮಿ ಇದಾವ, ಇಲ್ಲ ಅಪ್ಲಿಕೇಶನ್ ಏನಾದ್ರು ಗ್ಲಿಚ್ ಆಗಿದೆಯಾ, ಇಲ್ಲ ಸರ್ವರ್ ಏನಾದ್ರು ಡೌನ್ ಆಗಿದೆಯಾ, ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಅಂದರೆ ವೆಯ್ಟ್ ಮಾಡ್ತಾ ಇದ್ದೀನಿ, ಅಲ್ಲೂ ಅಷ್ಟೊತ್ತವರೆಗೂ ವೆಯ್ಟ್ ಮಾಡಿದೆ. ಯಾವುದೇ ಆದಂಥ ಆರ್ಡರ್ ಬರ್ತಿದ್ದಕ್ಕೆ ಏನು ಮಾಡಿದೆ ಅಂತ ಅಂದರೆ, ನಾನು ಪೋರ್ಟರ್ ಆನ್ ಮಾಡ್ಕೊಂಡೆ. ಪೋರ್ಟರ್ ಡ್ಯೂಟಿ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಖಾಲಿ ಇರೋ ಬದಲು ಪೋರ್ಟರ್ ಡ್ಯೂಟಿ ಮಾಡಿದೆ. ಒಂದು 2 ಆರ್ಡರ್ ಕಂಪ್ಲೀಟ್ ಮಾಡಿದೆ. ಬಟ್ ಇದ್ರಲ್ಲಿ ನೋಡಿ, ಒಂದು ಆರ್ಡರ್ ಕೂಡ ಬರ್ತಾ ಇಲ್ಲ. ಆವಾಗಲೇ ಅಲ್ಲಿ ಟ್ರೈ ಮಾಡಿದೆಲ್ಲಪ್ಪ ಅಂತಂದರೆ, ದಾಸರಳ್ಳಿ ಹತ್ರ ನಾನು ಆನ್ ಮಾಡ್ಕೊಂಡಿದ್ದು. ಅಟ್ ಪ್ರೆಸೆಂಟ್ ನೋಡಿರಿ, ಈಗ ನಾನು ನಾಗರಬಾವಿ ಹತ್ರ ಇದ್ದೀನಿ. ನಾಗರಬಾವಿ ಔಟರ್ ರಿಂಗ್ ರೋಡ್ ಇದೆಯಲ್ಲ, ಅದ್ರ ಹತ್ರ ಇದ್ದೀನಿ. ಆದರೂ ಇಲ್ಲೂ ಕೂಡ ಆರ್ಡರ್ಗಳು ಬರ್ತಾ ಇಲ್ಲ. ಆಲ್ರೆಡಿ ಇಲ್ಲೂ ಆನ್ಲೈನ್ಗೆ ಹೋಗ್ಬಿಟ್ಟು ನಾನು ಒಂದು ಅರ್ಧ ಗಂಟೆ ಆಯಿತು, ಆದರೂ ಕೂಡ ಇನ್ನೂ ಆರ್ಡರ್ ಬರ್ತಾನೆ ಇಲ್ಲ. ಒಂದು ಆರ್ಡರ್ ಬಂದರೆ ಸಾಕು, ಒಂದು ಆರ್ಡರ್ ಬಂದರೆ ಕಮಿಷನ್ ತಾಣ್ತಾ ಇದ್ದಾನ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ರೆ ಒಂದು ಆರ್ಡರ್ ಕೂಡ ಬರ್ತಾ ಇಲ್ಲ. ಅಂದರೆ ಪೀಕ್ ಅವರಲ್ಲಿ ಮಾಡೋಣ ಅಂತ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ನೋಡೋಣ, ವೆಯ್ಟ್ ಮಾಡೋಣ, ಇನ್ನೂ ಒಂದು ಅರ್ಧ ಗಂಟೆ 1 ಗಂಟೆ ವೆಯ್ಟ್ ಮಾಡಿ ನೋಡೋಣ. ಒಂದು ಆರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀನಿ. ನೋಡಿ, ಒಂದು ಆರ್ಡರ್ ಕೂಡ ಬರ್ತಾ ಇಲ್ಲ. ಅಂದರೆ ಎಷ್ಟೋ ಜನ ಬೈಕ್ ಟ್ಯಾಕ್ಸಿಲಿ ಅಷ್ಟೊಂದು ಆರ್ಡರ್ ಬಂದ್ಬಿಡುತ್ತೆ, ಇಷ್ಟೊಂದು ಆರ್ಡರ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಡ್ತಾರಲ್ಲ. ನೋಡಿ, ನಾನೇ ಈಗ ಪ್ರಾಕ್ಟಿಕಲಾಗಿ ಅನುಭವಿಸ್ತಾ ಇದ್ದೀನಿ, ಒಂದು ಆರ್ಡರ್ ಕೂಡ ಬರ್ತಾ ಇಲ್ಲ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ. ಅಂದರೆ ಅಲ್ಲಿ ದಾಸರಳ್ಳಿಲಿ ಏನಾದ್ರು ಲೊಕೇಶನ್ ಸಮಸ್ಯೆ ಅನ್ನಂಗಿದ್ರೆ, ಈಗ ನಾಗರಬಾವಿಲಿದ್ದೀನಿ, ನಾಗರಬಾವಿಲಿ ಕೂಡ ಒಂದು ಆರ್ಡರ್ ಕೂಡ ಬರ್ತಾ ಇಲ್ಲ. ಯಾವುದೇ ಆದಂಥ ಫೇವರೇಟ್ ಆರ್ಡರ್, ಅಂದರೆ ಫೇವರೇಟ್ ಏರಿಯಾ ಇರುತ್ತಲ್ಲ, ಅದನ್ನು ಕೂಡ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ನೋಡೋಣ, ಅಂದರೆ ನಾನ್ ಪೀಕ್ ಅವರ್ ಆಗಿರೋದಕ್ಕೆ ಏನಾದ್ರು ಹಿಂಗೆ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಡೌಟ್ ಇದೆ. 12 ಗಂಟೆ ಮೇಲೆ ಅಲ್ವಾ ನಾನು ಲಾಗಿನ್ ಆಗಿರೋ, ಅದರಿಂದಾಗಿ ಅದು ನಾನ್ ಪೀಕ್ ಅವರು. ಪೀಕ್ ಅವರ್ ಮತ್ತೆ ಸ್ಟಾರ್ಟ್ ಆಗೋದು ಸಂಜೆ 5 ಗಂಟೆ ಮೇಲೇ. ಸಂಜೆ 5 ಗಂಟೆ ಮೇಲೆ ಏನಾದ್ರು ಪ್ರಯೋಗ ಮಾಡೋಕ್ಕೋದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಆ ಟೈಮಲ್ಲಿ. ಏನಕ್ಕೆ ಅಂತಂದ್ರೆ ಎಲ್ಲರೂ ಆಫೀಸಿಂದ ಹೊರಟಿರ್ತಾರಲ್ಲ, ತುಂಬ ಅಂದರೆ ತುಂಬ ಟ್ರಾಫಿಕ್ ಇರುತ್ತೆ. ನೋಡೋಣ ಗೈಸ್, ಇನ್ನೂ ವೆಯ್ಟ್ ಮಾಡಿ ನೋಡೋಣ. ಇನ್ನೂ 1 ಅವರ್ ಆದರೂ ಆಗಲಿ ಪರವಾಗಿಲ್ಲ,
ವೆಯ್ಟ್ ಮಾಡಿ ನೋಡೋಣ, ಒಂದು ಆರ್ಡರ್ ಆದ್ರೂ ನಾನು ಪಿಕಪ್ ಮಾಡಲೇಬೇಕು. ಒಂದು ಆರ್ಡರ್ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದೀನಿ, ಬಟ್ ಬರ್ತಾ ಇಲ್ಲ. ನಾನು ಹಿಂಗೆ ಆನ್ಲೈನಲ್ಲಿ ಇರ್ತೀನಿ, ಹಂಗೆ ಸ್ವಲ್ಪ ನಿಧಾನಕ್ಕೆ ಮೂವ್ ಆಗ್ತಾ ಇರೋಣ. ಟೈಮು ಈಗ 2 ಗಂಟೆ ಆಗಿದೆಯಲ್ಲ, ಊಟ ಎಲ್ಲ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಏನಾದ್ರು ಆರ್ಡರ್ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಗೈಸ್, ವೆಯ್ಟ್ ಮಾಡ್ತಾ ಇರಿ ನೋಡೋಣ. ಫೋನ್ ಕೂಡ ಬಂದಿದೆ, ಬನ್ನಿ ಹೋಗಿ ಅವ್ರನ್ನ ಪಿಕಪ್ ಮಾಡೋಣ. ಫೋನ್ ಕೂಡ ಬರ್ತಾ ಇದೆ ಅಂತ ಅನ್ಸುತ್ತೆ. ಹಲೋ ಹಲೋ, ಯಾರು? ನನ್ನ ರ್ಯಾಪಿಡೋ. ಅಣ್ಣ ಬರ್ತಾ ಇದ್ದೀನಿ, ಒಂದೇ ನಿಮಿಷ. ನೀನ್ ಅಲ್ಲೇ ನಿಂತಿದ್ಯಲ್ಲ ಗುರು. ಅಣ್ಣ ಊಟ ಮಾಡ್ತಾ ಇದ್ದೆ ಅಣ್ಣ. ಆಯ್ತು ಬರಪ್ಪ. ಗೈಸ್ ನೋಡಿ, ಆರ್ಡರ್ ಕೂಡ ಬಂದಿದೆ, ಬಟ್ ಅಲ್ಲೇ ನಿಂತಿದ್ಯಾ ನೀನು ಅಂತ ಇದ್ದಾರೆ. ಊಟ ಮಾಡ್ತಾ ಇದ್ದೆ ಬಿಟ್ಟು ಅರ್ಧಕ್ಕೆ ಓಡೋಕ್ಕಾಗತ್ತಾ? ಅಂದರೆ ಆರ್ಡರ್ ಬಂತಲ್ಲ ಅಂತ ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡಿದೆ. ಅಲ್ಲೇ ನಿಂತಿದೆಯಲ್ಲ ಗುರು ಅಂತ ಇದ್ದಾರೆ. ಬನ್ನಿ. ಎಲ್ಲಿದ್ದೀರಾ? ಹಲೋ, ಎಲ್ಲಿದ್ದೀರಾ ಬ್ರೋ? ಮೇಲ ಕೆಳಗಡೆನಾ? ಕೆಳಗಡೆ ಇದ್ದೀರಾ? ನಾನು ಮೇಲೆ ತೋರಿಸಲ್ಲ ಲೊಕೇಶನ್ನು. ಇಲ್ಲಿ ನೋಡಿ, ಇಲ್ಲಿ ಮೇಲೆ. ಇಲ್ಲೇನಾ? ಗೈಸ್ ನೋಡಿ, ಇವಾಗ ರ್ಯಾಪಿಡೋದಲ್ಲಿ ಕೂಡ ಇವಾಗ ಕರ್ಕೊಂಬಂದು ಅವ್ರನ್ನ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡ್ತಿದ್ದಂಗೆ ನನಗೆ 53 ರೂಪಾಯಿ ಅಮೌಂಟ್ ಕೂಡ ಬಂದಿದೆ. ಅಂತ ಅಂದರೆ ಈಗ ರ್ಯಾಪಿಡೋದಲ್ಲಿ ಈಗಲೂ ಕೂಡ ಯಾವುದೇ ಆದಂಥ ಕಮಿಷನ್ನ ಕಟ್ ಮಾಡ್ಕೊತಾ ಇಲ್ಲ. ಅಂದರೆ ಇವಾಗ ಏನಾದ್ರು ಎಲ್ಲೋ ಬೋರ್ಡ್ ಏನಾದ್ರು ಚೇಂಜ್ ಮಾಡಿದ್ರೆ, ಇಲ್ಲ ಅಂತ ಅಂದರೆ ಈಗ ಸರ್ಕಾರದ ಕಡೆಯಿಂದ ಏನಾದ್ರು ಕಂಡೀಷನ್ಗಳು ಬಂದರೆ ಆ ಟೈಮಲ್ಲಿ ಇವನು ಚಾರ್ಜ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ನನಗನ್ನಿಸ್ತಂಗೆ ಗ್ರೀನ್ ಸಿಗ್ನಲ್ ಬರ್ತಿದ್ದಂಗೆ ಕಮಿಷನ್ ಕಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಯಾವುದೇ ಆದಂಥ ಕಮಿಷನ್ನ ಕಟ್ ಮಾಡ್ಕೊಂಡಿಲ್ಲ. ನೋಡಿ, ಏನು 53 ರೂಪಾಯಿ ಇದೆಯೋ 53 ರೂಪಾಯಿ ಕೂಡ ನನಗೆ ಕೊಟ್ಟಿದ್ದಾನೆ. ಯಾವುದೇ ಆದಂಥದ್ದು ಎಲ್ಲೂ ಕೂಡ ಕಟ್ ಮಾಡ್ಕೊಂಡಿಲ್ಲ. ಆಮೇಲೆ ರೇಟ್ ಕಾರ್ಡ್ ಎಷ್ಟಿದೆ? 12 ರೂಪಾಯಿ ಫಿಕ್ಸ್ಡ್ ಇದೆ, ಜೊತೆಯಲ್ಲಿ 9 ರುಪೀಸ್ ಪರ್ ಕಿಲೋಮೀಟರ್ ಇದೆ. ಓಕೆ, ಸದ್ಯಕ್ಕೆ ನಾನು ತಗೊಂಬಂದಿವ್ರನ್ನ ಒಂದು 5 ಕಿಲೋಮೀಟರ್ ಬಿಟ್ಟಿದ್ದೆ. 5 ಕಿಲೋಮೀಟರ್ಗೆ 53 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ನೋಡಬೇಕಾಯ್ತು, ಅಂದರೆ ಯಾವ ರೀತಿ ಏನಾರು ಕಮಿಷನ್ ಕಟ್ ಮಾಡ್ತಾನೋ ಇಲ್ಲ ಅಂತ ಹೇಳ್ಬಿಟ್ಟು ನೋಡಬೇಕಾಯ್ತು. ಅಂದರೆ ಬೆಳಗ್ಗೆಯಿಂದನೂ ವೆಯ್ಟ್ ಮಾಡಿದೆ, ಬೆಳಗ್ಗೆನೂ ಕೂಡ ಯಾವುದೇ ಆದಂಥ ಆರ್ಡರ್ ಬರಲಿಲ್ಲ. ಈಗ ಬರ್ತಿದ್ದಂಗೆ ಈ ಆರ್ಡರ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಕರ್ಕೊಂಡು ಅವ್ರನ್ನೂ ಕೂಡ ಕರ್ಕೊಂಬಂದಿಗೆ ಸೇಫಾಗೂ ಕೂಡ ಬಿಟ್ಟಿದ್ದೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.